ಮೇಡಮ್ ಜಗದೀಶ್ ಅವ್ರ ಅಂದ ತಕ್ಷಣ ನಾನು ನಿಮ್ಗೆ ಕ್ವಶನ್ ಕೇಳಬೇಕೋ ಬೇಡವೋ ಗೊತ್ತಾಗ್ತಿಲ್ಲ. ಅವ್ರ ಬಗ್ಗೆ ಸಾಕಷ್ಟು ಸದಾ ಸುದ್ದಿಯಲ್ಲಿ ಇರ್ತಾರೆ. ಅವರು ಆಗಿರ್ಬೋದು, ಅವ್ರ ಬಗ್ಗೆ ಒಂದಷ್ಟು ವಿಡಿಯೋಗಳು ಸಹ ವೈರಲ್ ಆಗ್ತಾ ಇರುತ್ತೆ. ನಿನ್ನೆ ಅಷ್ಟೇ ಒಂದು ಜಗಳದ ವಿಡಿಯೋ ವೈರಲ್ ಆಗ್ತಾ ಇದೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ನೋಡಿದ್ರು ಕೂಡ ಅಲ್ಲಲ್ಲ, ಅವ್ರ ಕಂಟೆಂಟ್ ಕೊಡ್ತಾನೆ ಇರ್ಬೇಕು. ಬಿಗ್ ಬಾಸ್ ಅಲ್ಲಿ ಇರುವಾಗ್ಲೂ ನಾನು ಏನ್ ಕಂಟೆಂಟ್ ಕೊಡ್ಲಿ ಅಂತ ದಿನ ಬೆಳಗಾದ್ರೆ ಯೋಚನೆ ಮಾಡೋರು. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೂ ಮೋಸ್ಟ್ಲಿ ಯೋಚನೆ ಮಾಡ್ತಾರೆ ಅನ್ಸುತ್ತೆ, ಇವತ್ ಯಾರು ಜ್ವರ ಬಿಡಿಸ್ಲಿ, ಅಥವಾ ಏನ್ ನನ್ ಕಿರಿಕ್ ತೆಗಿಲಿ, ಅಥವಾ ಏನ್ ಆಗ್ತಿದೆ ಈ ಸೊಸೈಟಿಗೆ ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಿರ್ತಾರೆ ಅನ್ಸುತ್ತೆ. ಅಂಡ್ ನಾನು ಅವ್ರನ್ನ ನೋಡಿರೋ ಹಂಗೆ ಈ ಲೈಕ್ಸ್ ಟು ಬಿ ಇನ್ ಟಾಕ್, ಅಂದ್ರೆ ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಇರ್ಬೋದು, ಒಟ್ನಲ್ಲಿ ಅವ್ರ ಬಗ್ಗೆ ಮಾತಾಡ್ತಿರ್ಬೇಕು ಜನ. ಕಾಂಟ್ರವರ್ಸಿನ ತುಂಬಾ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಸೊ ಅವ್ರ ಯಾವುದೇ ಸ್ಟೇಟ್ಮೆಂಟು ಮಾತುಗಳು ಕಾಂಟ್ರವರ್ಷಿಯಲ್ ಆಗೇ ಇರುತ್ತೆ. ಈಗ ನಾವೇನಾದ್ರು ಯೋಚನೆ ಮಾಡಿದಾಗ ಅಯ್ಯೋ ಅದು ಕಾಂಟ್ರವರ್ಸಿ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡಿ ಮಾತಾಡ್ತೀವಿ. ಅವ್ರು ಏನು ಯೋಚನೆ ಮಾಡಲ್ಲ. ಬಟ್ ಹ್ಯಾಟ್ಸ್ ಆಫ್ ಟು ಹಿಸ್ ಗಟ್ಸ್. ಸೊ ಅಂದ್ರೆ ಧೈರ್ಯ ಇರಬೇಕು, ಮೊಂಡ ಧೈರ್ಯ ಇರಬಾರ್ದು. ನಾನು ಅದೇ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಆಸ್ ಎ ಫ್ರೆಂಡ್. ಧೈರ್ಯ ಸರಿ, ನೀವು ಹೇಳೋದು ಕೆಲವೊಂದು ಪಾಯಿಂಟ್ಸು ಸರಿಯಾಗೇ ಇರುತ್ತೆ, ಬಟ್ ಅದನ್ನ ತಲುಪಿಸೋ ರೀತಿ ಸರಿ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸೊ ಅದು ಸ್ವಲ್ಪ ಎಚ್ಚೆತ್ಕೊಂಡ್ರೆ ಇಟ್ಸ್ ಗುಡ್ ಫಾರ್ ಎಮ್ ಅಷ್ಟೇ.